ಇದು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಬೇರೆ ಇತರ ನಾಯಕರುಗಳ ಮೇಲೇನು ಆರೋಪಗಳನ್ನು ಹೊರಿಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇದೊಂದು ಭಾರತೀಯ ಜನತಾ ಪಕ್ಷದವರ ಒಂದು ಷಡ್ಯಂತರದ ಮತ್ತು ಕುತಂತ್ರ. ಏನು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಪ್ರತಿನಿತ್ಯ ಇರ್ಸು ಮುರ್ಸು ಮಾಡಬೇಕು ಅಂತಕ್ಕಂಥದ್ದು. ಯಾವುದೇ ವಿಚಾರದಲ್ಲಿ ಉರುಳಿಲ್ಲದೆ ಇರತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಬೀದಿ ರಂಪಾಟ ಮಾಡಿ ಜನರ ಗಮನವನ್ನು ಬೇರೆ ಕಡೆ ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ಗವರ್ನರ್ ಅವ್ರ ಮುಂದೆ ಸಾಕಷ್ಟು ಹಳೆ ಪ್ರಕರಣಗಳು ಬಾಕಿ ಇದ್ರೂ ಕೂಡ ಅದು ಯಾವುದು ಕೂಡ ಸದ್ದು ಮಾಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಟ್ಕೊಂಡು ನಮ್ಮ ನಾಯಕರುಗಳ ಒಂದು ನಾಯಕತ್ವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಒಂದು ಮಸಿ ಬಳಿತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಅವರ ಪ್ರಯತ್ನಗಳೇನೇ ಆದರೂ ಅದು ಯಾವುದು ಕೂಡ ಸಫಲ ಆಗೋದಿಲ್ಲ. ಕಾರಣ ಏನು ಅಂತ ಅಂದ್ರೆ, ಬಲಿಷ್ಠವಾದಂಥ ಸರ್ಕಾರ ಇದೆ, ಉತ್ತಮವಾದಂಥ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಅದನ್ನ ಅವರು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಕೊಟ್ಟ ಭರವಸೆಗಳನ್ನು ರಾಜ್ಯದ ಜನರಿಗೆ ಈಡೇರಿಸಿದ್ದೇವೆ. ಅಭಿವೃದ್ಧಿಯ ಪಥದತ್ತ ಕರ್ನಾಟಕ ಹೋಗ್ತಾ ಇದೆ. ಸೊ ಅದನ್ನ ತಡ್ಕೊಳ್ಳಿಕ್ಕೆ ಆಗದೆ ಕೆಲವು ನಾಯಕರುಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನೋಡಿ, ಅವರು ಕೇಂದ್ರ ಸಚಿವರಾಗಿದ್ದಾರೆ. ಮಾಧ್ಯಮಗಳ ಮುಂದೆ ದಿನಕ್ಕೊಂದು ಸುಳ್ಳು ಹೇಳುವಂತ ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಬೆಳಗ್ಗೆ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಜನರಿಗೆ ಮರುವು ಅಂತ ಹೇಳ್ತಕ್ಕಂಥದ್ದು ಇದೆ ಅನ್ನೋದನ್ನ ಬಿಟ್ಟು ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ಶೈಲಿನಲ್ಲಿ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯ ನಾಯಕರು. ಅವರ ಯಾವುದೇ ಬದ್ಧತೆ ಇಲ್ಲದಿರ್ತಕ್ಕಂಥ ಒಂದು ನಾಯಕರು. ಸೊ ಹಾಗಾಗಿ ಅವ್ರ ಮೇಲಿರೋ ಆರೋಪ, ಅವ್ರ ಮೇಲೆ ತನಿಖೆ ಆಗಿರ್ತಕ್ಕಂಥದ್ದು, ಅದನ್ನ ಅವರು ಇವತ್ತೇನಾಗಿದೆ ಅದಕ್ಕೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ಬೇರೆಯವರನ್ನ ರಾಜೀನಾಮೆ ಕೇಳೋದು, ಬೇರೆಯವ್ರ ಬಗ್ಗೆ ನೈತಿಕತೆ ಬಗ್ಗೆ ಮಾತನಾಡೋದನ್ನ ಕಲ್ತ್ಕೋಬೇಕು. ತಪ್ಪಿತಸ್ಥರು ಆರೋಪಿ ನಂಬರ್ 2 ಅಂತ ಹೇಳಿ ಈಗ ಆಲ್ರೆಡಿ ನಾವೆಲ್ಲ ಮಾಧ್ಯಮಗಳಲ್ಲಿ ಬಂದಿರೋದನ್ನ ನಾವು ನೋಡಿದ್ದೇವೆ. ಚುನಾವಣೆ ಅಂದ ಮೇಲೆ ತಯಾರಿ ಇದ್ದೇ ಇರ್ತದೆ. ರಾಜಕೀಯ ಪಕ್ಷಗಳ ಜವಾಬ್ದಾರಿ ಪಕ್ಷವನ್ನ, ಪಕ್ಷದ ಕಾರ್ಯಕರ್ತರನ್ನ ಸದಾಕಾಲ ಒಡನಾಟವನ್ನ ಇಟ್ಕೊಂಡು ನಾವು ನಮ್ಮ ಪಕ್ಷದ ಸಂಘಟನೆಯನ್ನ ಮಾಡ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಮೂರು ವಿಧಾನಸಭಾ ಚುನಾವಣೆಗಳೇನು ಉಪಚುನಾವಣೆ ಬರ್ತಾ ಇದೆ, ಅದಕ್ಕೆ ಪಕ್ಷ ಆಯಾ ಹಂತದಲ್ಲಿ ಜಿಲ್ಲಾ ಮಟ್ಟದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಆಕಾಂಕ್ಷಿಗಳೆಲ್ಲರೂ ಕೂಡ ಸಾಕಷ್ಟು ತಯಾರಿಯನ್ನ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿ ಕ್ಷೇತ್ರದಲ್ಲೂ 3 ಕ್ಷೇತ್ರಗಳಲ್ಲಿ ನಡೀತಾ ಇದೆ, ಆಗ್ತಾ ಇದೆ. ಪಕ್ಷಕ್ಕೆ ಸಂಪೂರ್ಣವಾದಂಥ ಕ್ಲಾರಿಟಿ ಇದೆ. ಅಭ್ಯರ್ಥಿ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಒಳ್ಳೆಯ ಅಭ್ಯರ್ಥಿಯನ್ನ ನಾವು 3 ಕ್ಷೇತ್ರದಲ್ಲಿ ಉತ್ತಮವಾದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿಕ್ಕೆ ನಮ್ಮ ನಾಯಕತ್ವ ಚುನಾವಣೆ ಘೋಷಣೆ ಆದಮೇಲೆ ತೀರ್ಮಾನವನ್ನು ತೆಗೆದುಕೊಳ್ತದೆ. ಅವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಅವ್ರು ನಮ್ಮ ಪಕ್ಷದ ಅಭ್ಯರ್ಥಿನೂ ಅಲ್ಲ. ಅವರನ್ನು ನಮ್ಮ ಪಕ್ಷ ನೋಡಿದೆ. ಅವರು ಏನಿಲ್ಲಿದ್ದಾರೆ ಅಲ್ಲಿ ಯಶಸ್ಸಾಗಿ. ನಾವ್ಯಾರನ್ನೂ ಕರೀತಾ ಇಲ್ಲ ರೀ. ನೀವು ಮಾಧ್ಯಮದವ್ರು ಕರೀತಾ ಇರಬೇಕೆ ಹೊರತು ನಾವು ಕರೆಯುವಂತ ಅವಶ್ಯಕತೆ ನಮ್ಮಲ್ಲಿಲ್ಲ. ನನಗೆ ಗೊತ್ತಿಲ್ಲ, ಅದು ಅವ್ರ ಆಪ್ಷನ್ಸ್ ಏನಾರು ಬೇಕಾದ್ರೆ ಇರ್ಬೋದು. ಬಟ್ ನಾವು ಯಾವುದನ್ನು ಆಪ್ಷನ್ಸ್ನ ನಾವು ಇಟ್ಕೊಳ್ಳುವಂಥದ್ದಲ್ಲ. ಅವ್ರು ಹೇಳಿದ್ರಲ್ಲ, ಒಂದ್ಸಾರಿ ಪಕ್ಷೇತರವಾಗಿ ನಿಂತ್ಕೋತೀನಿ ಅಂತ ಹೇಳಿದ್ರು, ಇನ್ನೊಂದ್ಸಾರಿ ಬಿಜೆಪಿಯಿಂದ ಕಣಕ್ಕೆ ಇಳಿತೀನಿ ಅಂತ ಹೇಳಿದ್ರು, ನಿನ್ನೆ JDS ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವ್ಯಾವ ಪಕ್ಷದಲ್ಲಿ ನಿಂತ್ಕೋತಾರೋ, ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಸೊ ಅವರ ಆಂತರಿಕ ವಿಚಾರ, JDS ಮತ್ತು ಬಿಜೆಪಿ ಆಂತರಿಕ ವಿಚಾರ, ನಾವು ಮಧ್ಯಪ್ರವೇಶ ಮಾಡುವಂಥದ್ದಿಲ್ಲ. ಇಲ್ಲ, ಕಾಂಗ್ರೆಸ್ ನಮ್ಮ ನೆಲೆಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು, ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ.